ಹಲೋ ಎಲ್ಲರಿಗೂ ನಮಸ್ಕಾರ. ಕನ್ನಡಾಂಬೆ ಕಂದ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಕಳೆದ ಒಂದು ತರಗತಿಯಲ್ಲಿ ನಾವು ರಗಳ ಬಗ್ಗೆ ನೋಡ್ತಾ ಬಂದ್ವಿ. ಈ ದಿನ ನಾವು ಅಕ್ಷರಗಣಗಳ ಬಗ್ಗೆ ನೋಡೋಣ. ಅಕ್ಷರಗಣ ಅಂತಂದರೆ ಏನು ಅಂತ ಹೇಳಿದ್ರೆ, ಅಕ್ಷರಗಳ ಆಧಾರದ ಮೇಲೆ ನಾವು ಗಣವನ್ನು ವಿಂಗಡಣೆಯನ್ನು ಮಾಡಲಾಗುತ್ತೆ. ಆದ್ದರಿಂದ ಇದನ್ನು ನಾವೇನಂತ ಕರಿತೀವಿ, ಅಕ್ಷರಗಣ ಅಂತೇಳಿ ಕರಿತೀವಿ. ಮಾತ್ರೆಗಳ ಆಧಾರದ ಮೇಲೆ ಗಣವನ್ನು ವಿಂಗಡಣೆ ಮಾಡಿದರೆ ಅದು ಮಾತ್ರಾಗಣ. ಮಾತ್ರಾಗಣದಲ್ಲಿ ಷಟ್ಪದಿಗಳು ಬರುತ್ತೆ ಹಾಗೂ ರಗಳಗಳು ಬರುತ್ತೆ. ಕಂದವನ್ನು ನೋಡಿದ್ವಿ. ಅದೇ ಥರ ಇಲ್ಲಿ ಅಕ್ಷರಗಣ. ಈ ಅಕ್ಷರಗಳನ್ನು ಆಧಾರವಾಗಿಟ್ಕೊಂಡು ನಾವು ಗಣವನ್ನು ವಿಭಾಗ ಮಾಡಲಾಗುತ್ತೆ. ಇಲ್ಲಿ ಮೂರು ಅಕ್ಷರಗಳಿಗೊಂದು ಒಂದು ಗಣವನ್ನು ವಿಂಗಡಣೆ ಮಾಡಲಾಗುತ್ತೆ ಅಂತ ಹೇಳಲಾಗುತ್ತೆ. ಈ ಅಕ್ಷರಗಣದಲ್ಲಿ ಒಟ್ಟು ನಾವು ಎಷ್ಟು ವಿಧಗಳನ್ನು ಕಾಣ್ತೀವಿ? 8 ವಿಧಗಳನ್ನು ಕಾಣ್ತೀವಿ. ಅದನ್ನು ಈ ಕೆಳಗಿನ ಸರಳ ಸೂತ್ರದ ಮೂಲಕ ನಾವು ನೆನಪಿನಲ್ಲಿ ಇಟ್ಕೋಬೋದು. ಯಾವುದಪ್ಪ ಅದು ಸೂತ್ರ ಅಂತ, ಯಮತ ರಾಜ ಭಾನ ಸಲಗಮ್ ಅಂತ ಹೇಳಿ ಆ ಸೂತ್ರ. ಇದು ಅಕ್ಷರಗಣದಲ್ಲಿ 8 ವಿಧ ಅಂತ ಹೇಳಿದ್ವಲ್ಲ, ಅದೇ ಯಮತ ರಾಜ ಭಾನ ಸಲಗಮ್. ಇದನ್ನು ಒಂದೊಂದಾಗಿ ಬಿಡಿಯಾಗಿ ನಾವು ನೋಡ್ತಾ ಹೋದರೆ, ಯಗಣ ಮೊದಲು ಒಂದು ಲಘುವಿದ್ದು ಕೊನೆಗೆ 2 ಲಘು ಗುರು ಬಂದರೆ ಅದು ಯಗಣ. ಮಗಣ 3 ಅಕ್ಷರಗಳು ಗುರುವಾಗಿರುತ್ತೆ. ತಗಣ ಮೊದಲು 2 ಗುರು, ಕೊನೆಗೆ 1 ಲಘು ಬರುತ್ತೆ. 4ನೇದ್ದು ರಗಣ, ಮೊದಲು ಗುರು, ಮಧ್ಯದಲ್ಲಿ ಲಘು ಬರುತ್ತೆ, ಕೊನೆಗೆ 1 ಗುರು ಬರುತ್ತೆ. ಜಗಣ ಲಘು ಗುರು ಲಘು. ಭಗಣ ಆರಂಭದಲ್ಲೇ ಗುರು ಬರುತ್ತೆ, ಕೊನೆಗೆ 2 ಲಘು ಬರುತ್ತೆ. ನಗಣ 3 ಲಘುವನ್ನು ಹೊಂದಿರುತ್ತೆ. ಸಗಣ ಮೊದಲ 2 ಲಘು, ಕೊನೆಗೆ ಗುರು. ಇದು ಈ ಒಂದು ಲಘು ಗುರುಗಳನ್ನು ನಾವು ಯಾವ ರೀತಿಯಾಗಿ ನಾವು ನೆನಪಿಟ್ಕೊಂಡು ಅಂತ ಹೇಳಿದರೆ, ಅದನ್ನು ಕೂಡ ಸೂತ್ರದ ಮೂಲಕ ನಾವು ನೆನಪಿನಲ್ಲಿ ಇಟ್ಕೋಬೋದು. ಅದು ಯಾವುದಪ್ಪ ಸೂತ್ರ ಅಂತ ಹೇಳಿದರೆ, ಗುರು ಲಘು ಮೂರಿರೆ ಮನಗಣ. ನೋಡಿ ಇಲ್ಲಿ ಗುರು ಮತ್ತು ಲಘು ಮೂರಿರೆ ಯಾವುದು? ಗುರು ಮತ್ತು ಲಘು ಮೂರಿರೆ ಯಾವುದದು? ಮಗಣ, ಮನಗಣ, ಮನಗಣ. ಗುರು ಲಘು ಮೊದಲಿರೆ ಭಯಗಣ. ಗುರು ಮತ್ತು ಲಘು ಮೊದಲಿರೆ, ಗುರು ಆರಂಭದಲ್ಲಿದೆ ಇದು ಭಗಣ, ಲಘು ಆರಂಭದಲ್ಲಿದೆ ಅದು ಯಗಣ. ಅದು ಗುರು ಲಘು ಮೊದಲಿರೆ ಭಯಗಣ. ಗುರು ಲಘು ನಡುವಿರೆ ಜರಗಣ. ಗುರು ಮತ್ತು ಲಘು ನಡುವೆ ಬಂದರೆ ಅದೇನಂತ ಹೇಳ್ತೇವೆ ನಾವು? ಜರಗಣ. ಅದೇ ಗುರು ಮಧ್ಯದಲ್ಲಿದೆ, ಇಲ್ಲಿ ಲಘು ಮಧ್ಯದಲ್ಲಿದೆ, ಹಾಗಾಗಿ ಇದು ಜರಗಣ. ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಮಕ್ಕು. ಗುರು ಮತ್ತು ಲಘು ಕೊನೆಯಲ್ಲಿ ಬರಲು, ಗುರು ಇಲ್ಲಿ ಕೊನೆಗಿದೆ, ತಗಣದಲ್ಲಿ ಲಘು ಕೊನೆಗಿದೆ, ಆದ್ದರಿಂದ ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಮಕ್ಕುಮ್ ಅಂತ ಹೇಳ್ಬೋದು. ಹೀಗೆ ನಾವು ಸೂತ್ರದ ಮೂಲಕ ಗುರು ಲಘುವನ್ನು ನಾವು ಈ ಅಕ್ಷರ ವೃತ್ತದಲ್ಲಿ ಬರುವ ವಿಧಗಳನ್ನು ನಾವು ಯಾವ ರೀತಿಯಾಗಿ ನೆನಪಿಡ್ಬೇಕಂದ್ರೆ, ಈ ಸೂತ್ರದ ಮೂಲಕ ನಾವು ನೆನಪಿನಲ್ಲಿ ಇಡಬಹುದು. ಅಕ್ಷರಗಣದ ಬಂಧಗಳು. ಆ ಅಕ್ಷರಗಣದಲ್ಲಿ ಗಣದ ಬಂಧಗಳು ಯಾವುದು ಅಂತ ಹೇಳಿದರೆ ವೃತ್ತಗಳು. ಯಾವುದು? ವೃತ್ತಗಳು. ಈ ಅಕ್ಷರಗಣದ ಬಂಧ ಅಂತ ಹೇಳಿದರೆ ವೃತ್ತಗಳು. ಈ ವೃತ್ತಗಳಲ್ಲಿ ನಾವು ಹಲವಾರು ಬಗೆಗಳಿವೆ. ಆದರೂ ಕನ್ನಡದ ಜಾಯಮಾನಕ್ಕೆ ಹೊಂದಿಕೊಳ್ಳುವ ರೀತಿಯಲ್ಲಿ 6 ವೃತ್ತಗಳನ್ನು ನಾವು ನೋಡ್ಬೋದು. ಈ 6 ವೃತ್ತಗಳನ್ನು ಹೆಸರಿಸಿದವರು ಯಾರಪ್ಪ ಅಂತ ಹೇಳಿದರೆ ನಾಗವರ್ಮ. ಅವುಗಳನ್ನು ಖ್ಯಾತ ಕರ್ನಾಟಕ ವೃತ್ತಗಳೆಂದು ಕರೆದಿದ್ದಾನೆ. ಯಾರು? ನಾಗವರ್ಮ 6 ವೃತ್ತಗಳನ್ನು ಖ್ಯಾತ ಕರ್ನಾಟಕ ವೃತ್ತ ಅಂತೇಳಿ ಕರೆದಿದ್ದಾರೆ. ಅದರಲ್ಲಿ ಮೊದಲನೇದು ಉತ್ಪಲಮಾಲಾ ವೃತ್ತ, ಚಂಪಕಮಾಲ, ಶಾರ್ದೂಲ ವಿಕ್ರೀಡಿತ ವೃತ್ತ, ಮತ್ತು ಬಹುವಿಕ್ರೀಡಿತ ವೃತ್ತ, ಸೃಗ್ಧರ ವೃತ್ತ, ಮಹಾಸೃಗ್ಧರ ವೃತ್ತ. ಒಟ್ಟು ಎಷ್ಟು? 6 ವೃತ್ತಗಳು. ಅವುಗಳನ್ನು ಮೊದಲನೇದಾಗಿ ಅದರ ಲಕ್ಷಣ, ಒಟ್ಟಾರೆ ವೃತ್ತದ ಲಕ್ಷಣಗಳನ್ನು ನೋಡಿ ನಂತರ ಒಂದೊಂದನ್ನು ನಾವು ವೃತ್ತಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು ಅದರ ಲಕ್ಷಣಗಳು ಏನು? ಸಾಮಾನ್ಯ ವೃತ್ತದಲ್ಲಿರುವಂಥ ಸಾಮಾನ್ಯ ಲಕ್ಷಣ ಯಾವುದು? ಒಟ್ಟು 6 ಪಾದಗಳನ್ನು ಹೊಂದಿರುತ್ತೆ. ಅಕ್ಷರಗಣದ ಇವು ಅಕ್ಷರಗಣದ ಬಂಧವಾಗಿದ್ದು 4 ಸಮಪಾದ, ಇದು ಒಟ್ಟು 4 ಸಮಪಾದಗಳನ್ನು ಹೊಂದಿರುತ್ತೆ. ಆದಿಪ್ರಾಸ ಇಲ್ಲಿ ನಿಯತವಾಗಿರುತ್ತೆ. ಏನು? ಇಲ್ಲಿ ಆದಿಪ್ರಾಸ ನಿಯತವಾಗಿರುತ್ತೆ. ನಿಯತವಾದ ಸ್ಥಾನದಲ್ಲಿ ಯತಿ ಬರುತ್ತವೆ. ಆದ್ದರಿಂದ ಇದನ್ನು ಯತಿ ವಿಲಂಘನ ಅಲ್ಲಲ್ಲಿ ಕಂಡುಬರುತ್ತದೆ. ನೋಡಿದ್ರಲ್ವಾ? ಈಗ ಉತ್ಪಲಮಾಲಾ ವೃತ್ತ. ಮೊದಲನೇದು ಯಾವುದು? ಉತ್ಪಲಮಾಲಾ ವೃತ್ತದ ಬಗ್ಗೆ ನೋಡೋಣ. ಉತ್ಪಲಮಾಲೆಯಪ್ಪುದು ಭರಂ ನಭವಂ ರಲಗಂ ನೆಗಳ್ದಿರಲ್. ಇಲ್ಲಿ ಸೂತ್ರ ಇದೆ ಉತ್ಪಲಮಾಲಾ ವೃತ್ತದ. ಒಟ್ಟು ಇದು ಎಷ್ಟು? 20 ಅಕ್ಷರಗಳನ್ನು ಒಳಗೊಂಡಿರುತ್ತೆ. ಅದರ ಸೂತ್ರದ ಮೂಲಕ ನೋಡಿ, ಗುರು ಲಘುವನ್ನು ಹಾಕಿದ ಮೇಲೆ ನಾವು ಗಣವನ್ನು ವಿಂಗಡಣೆ ಮಾಡ್ತೀವಿ. 3 ಅಕ್ಷರಗಳಿಗೊಂದು ಅಕ್ಷರ ಗಣವನ್ನು ವಿಂಗಡಣೆ ಮಾಡಿದಾಗ ಮೊದಲು ಗುರು, 2 ಲಘು ಉತ್ಪಲ ಭಗಣ. ರಗಣಕ್ಕಿನ ಗುರು ಲಘು ನಡುವಿರೆ ಜರಗಣ ರಗಣ. ಗುರು ಲಘು ಕೊನೆಯಲ್ಲಿ ಬರಲು ಗುರು ಲಘು ನಡುವಿರೆ ಮನಗಣ. ಭರನ ಭವ ರಲಗಂ. ಇಲ್ಲಿ ಗುರು ಲಘು ಪ್ರಸ್ತಾರ ಹಾಕಿರೋದನ್ನು ನೋಡ್ಬೋದು. ಇದರ ಸೂತ್ರ ಭರನ ಭವ ರ ಗಣ.
ಅಂಥೇಳಿ ಒಟ್ಟು 20 ಅಕ್ಷರಗಳು ಬರುತ್ತೆ. ಲಕ್ಷಣ ಏನಿದ್ರದ್ದು ಉತ್ಪಲಮಾಲೆ ಇರುತ್ತದ್ದು ಪ್ರತಿ ಪಾದವು 20 ಅಕ್ಷರಗಳನ್ನು ಹೊಂದಿರುತ್ತದೆ. ಏನು ಪ್ರತಿ ಪಾದವು 20 ಅಕ್ಷರಗಳನ್ನು ಹೊಂದಿರುತ್ತೆ. ಸಂಸ್ಕೃತದ ಕೃತಿ ಛಂದಸ್ಸಿಗೆ ಸೇರಿದೆ. ಯಾವ ಇದು ಛಂದಸ್ಸಿಗೆ ಸೇರಿದೆ ಅಂತ ಹೇಳಿದರೆ ಕೃತಿ ಛಂದಸ್ಸಿಗೆ ಸೇರಿದೆ. ಪ್ರತಿ ಪಾದ 11ನೇ ಅಕ್ಷರಕ್ಕೆ 9ನೇ ಅಕ್ಷರ ಅಥವಾ 9ನೇ ಅಕ್ಷರಕ್ಕೆ ಎತ್ತಿ ಬರುತ್ತೆ. ಪ್ರತಿ ಪಾದವು ಒಂದು ಗುರುವಿನಿಂದ ಆರಂಭವಾಗುತ್ತದೆ. ಪ್ರತಿ ಪಾದವು ಒಂದು ಗುರುವಿನಿಂದ ಆರಂಭವಾಗುತ್ತೆ. ನೋಡ್ಬೋದು ನಾವಿಲ್ಲಿ, ಹೌದಲ್ವಾ? ಪ್ರತಿ ಪಾದವು ಭ ರ ನ ಭ ಭ ಭ ರ ಎಂಬ 6 ಗಣಗಳನ್ನು ಹೊಂದಿ ಕೊನೆಗೆ ಲಘು ಗುರುವನ್ನು ಹೊಂದಿರುತ್ತವೆ. ಇದನ್ನು ವೀರಾವೇಶಾಭಿವ್ಯಕ್ತಿಗೆ ಸಮರ್ಥ ಮಾಧ್ಯಮವಾಗಿದೆ ಅಂತ ಹೇಳಲಾಗಿದೆ. ಎರಡನೇದು ಈಗ ಚಂಪಕಮಾಲಾ ವೃತ್ತ. ಚಂಪಕಮಾಲಾ ವೃತ್ತ ಇದನ್ನು ನೋಡೋದಾದರೆ ಸೂತ್ರನ ನ ಝ ಬ ಝ ಜಂಜರಂ ಬಗೆಗೊಳ್ಳುತ್ತಿರೆ ಚಂಪಕ ಮಾಲೆಯಿಂದ ಪರ್. ಇದು ನ ಜ ಬ ಜ ಜಂಜರಂ ಬಗೆಗೊಳ್ಳುತ್ತಿರೆ ಚಂಪಕ ಮಾಲೆಯಿಂದ ಪರ್. ಇದು ಒಟ್ಟು 21 ಅಕ್ಷರಗಳನ್ನು ಹೊಂದಿರುತ್ತೆ. 7 ಗಣಗಳನ್ನು ಹೊಂದಿರುತ್ತೆ, ಹೌದಲ್ವಾ? ನ ಜ ಬ ಜ ಮೊದಲೇ 3 ಲಘುವಿದೆ. ಲಘು ಗುರು ಲಘು ಜಗಣ. ರ ಮೊದಲು ಗುರು 2 ಲಘು ಭಗಣ ಜರಗಣ. ಗುರು ಲಘು ನಡುವಿರೆ ಜರಗಣ. ಇದು ಕೂಡ ಜರಗಣ, ಇದು ಜರಗಣ, ಇದು ಜಗಣ ರಗಣ. ಪ್ರತಿ ಪಾದ ಇದರ ಲಕ್ಷಣ ಪ್ರತಿ ಪಾದ 21 ಅಕ್ಷರಗಳನ್ನು ಹೊಂದಿರುತ್ತೆ. ಇದು ಸಂಸ್ಕೃತದ ಪ್ರಕೃತಿಗೆ ಛಂದಸ್ಸಿಗೆ ಸೇರಿದೆ. ಪ್ರಕೃತಿ ಛಂದಸ್ಸಿಗೆ ಸೇರಿದೆ. ಪ್ರತಿ ಪಾದ 13ನೇ ಅಕ್ಷರಕ್ಕೆ ಎತ್ತಿ ಬರುತ್ತೆ. ಇಲ್ಲಿ ಎಷ್ಟನೇ ಅಕ್ಷರಕ್ಕೆ ಎತ್ತಿ ಬರುತ್ತೆ ಅಂದರೆ 9ನೇ ಅಕ್ಷರ ಅಥವಾ 11ನೇ ಅಕ್ಷರಕ್ಕೆ ಎತ್ತಿ ಬಂದರೆ ಇಲ್ಲಿ 13ನೇ ಅಕ್ಷರಕ್ಕೆ ಎತ್ತಿ ಬರುತ್ತೆ. ಪ್ರತಿ ಪಾದವು 4 ಲಘುವಿನಿಂದ ಆರಂಭವಾಗುತ್ತೆ. ಇಲ್ಲಿ ಪ್ರತಿ ಪಾದ 4 ಲಘುವಿನಿಂದ, ಹೌದಲ್ವಾ? 1 2 3 4 ಲಘುವಿನಿಂದ ಆರಂಭವಾಗುವಂಥದ್ದು ಯಾವುದು ಅಂದರೆ ಅದು ಚಂಪಕ. ಫಸ್ಟಿಗೆ ಆರಂಭದಲ್ಲಿ 4 ಲಘುಗಳು ಬಂದರೆ ಅದು ಯಾವುದು ಅಂತ ಹೇಳಿದರೆ ಅದು ಚಂಪಕಮಾಲಾ ವೃತ್ತ ಅಂತೇಳಿ ನಾವು ಗುರುತಿಸಬೇಕಾಗುತ್ತೆ. ಅದರ ಕ್ಲಿವು ಅಂತ ಹೇಳ್ಬೇಕಂದ್ರೆ ಮತ್ತು ಪ್ರತಿ ಪಾದದಲ್ಲೂ ನ ಜ ಬ ಜ ಜ ರ ಎಂಬ 7 ಗಣಗಳನ್ನು ಹೊಂದಿರುತ್ತೆ. ಶೃಂಗಾರ ಕರ್ಣಭಾವಗಳಿಗೆ ಇದು ಸಮರ್ಥ ಮಾಧ್ಯಮವಾಗಿರುತ್ತೆ. ಯಾವುದು? ಶೃಂಗಾರ ಮತ್ತು ಕರ್ಣಭಾವಗಳಿಗೆ ಸಮರ್ಥ ಭಾವವಾಗಿರುತ್ತೆ. ಸಂಬಂಧ ಉತ್ಪಲಮಾಲೆ ಒಂದು ಗುರುವಿನಿಂದ ಆರಂಭವಾದರೆ ಚಂಪಕಮಾಲೆ 2 ಲಘುವಿನಿಂದ ಮುಂದಿನ ಗುರು ಲಘುಗಳು ಸಂಯೋಜನೆ ಒಂದೇ ರೀತಿಯಾಗಿ ಇರುತ್ತವೆ. ಉತ್ಪಲಮಾಲೆ ಮತ್ತು ಚಂಪಕಮಾಲೆ ಎರಡು ಸಂಬಂಧವನ್ನು ನಾವು ನೋಡಿರಿ. ಹಾಗಾದರೆ ಶಾರ್ದೂಲ ವಿಕ್ರೀಡಿತ ವೃತ್ತ. ಶಾರ್ದೂಲ ವಿಕ್ರೀಡಿತ ವೃತ್ತ ಅಂದರೆ ಕಣ್ಗೊಪ್ಪಲಂ ಮಸಜಂ ಸತತಂ ಮಮು ಶಾರ್ದೂಲ ವಿಕ್ರೀಡಿತಂ. 3 ಗುರುವಾಗಿದೆ. ಸಗಣ 2 ಲಘು 1 ಗುರು, ನಡುವೆ ಗುರು ಬಂದದ್ದು ಜರಗಣ. ಆರಂಭದಲ್ಲಿ 2 ಲಘು 1 ಕೊನೆಗೆ 1 ಗುರು ಬಂದರೆ ಸಗಣ. ಮತ್ತು ಗುರು ಮತ್ತು ಲಘುವಿನಿಂದ ಕೂಡಿರುವಂಥದ್ದು ತಗಣ. ಆರಂಭದಲ್ಲಿ ಗುರು ಲಘು ಗುರು ಕೊನೆಗೆ 1 ಗುರು. ಇದ್ಯಾವುದು ಶಾರ್ದೂಲ ವಿಕ್ರೀಡಿತ ವೃತ್ತಕ್ಕೆ ಸೂತ್ರ. ಇದು ಒಟ್ಟು ಇಲ್ಲಿ 6 ಗಣಗಳನ್ನು ನಾವು ನೋಡ್ಬೋದು. ಪ್ರತಿ ಪಾದ 19 ಅಕ್ಷರಗಳನ್ನು ಒಂದು ಅತಿ ಚಿಕ್ಕ ವೃತ್ತ ಯಾವುದು ಅಂತ ಹೇಳಿದರೆ ಇದು ಶಾರ್ದೂಲ ವಿಕ್ರೀಡಿತ ವೃತ್ತ. ಇದು ಶಾರ್ದೂಲ ವಿಕ್ರೀಡಿತ ವೃತ್ತ. ಈ ವೃತ್ತದಲ್ಲಿ ಅತಿಧೃತಿ ಛಂದಸ್ಸಿಗೆ ಸೇರಿದೆ. ಇದು ಸಂಸ್ಕೃತದ ಅತಿಧೃತಿ ಛಂದಸ್ಸಿಗೆ ಪ್ರತಿ ಪಾದವು 12ನೇ ಅಕ್ಷರಕ್ಕೆ ಎತ್ತಿ ಬರುತ್ತೆ. ಪ್ರತಿ ಪಾದ 3 ಗುರುವಿನಿಂದ ಆರಂಭವಾಗಿ ಪ್ರತಿ ಪಾದದಲ್ಲಿ ಮ ಸ ಜ ತ ಸ ತ ತ ಎಂಬ 6 ಗುಣಗಳನ್ನು ಕೊನೆಗೊಂದು ಗುರು ಬರುತ್ತೆ. 6 ವೃತ್ತಗಳಲ್ಲಿ ಇದು ಅತ್ಯಂತ ಕಿರಿಯ ವೃತ್ತವಾಗಿದೆ, ಹೌದಲ್ವಾ? 4ನೇದು ಮತ್ತೆ ಭವಿಕ್ರೀಡಿತ ವೃತ್ತ. ಸಭರನಂ ಮಂ ಮಯ ಲಂಗಮಂ ಬಗೆಗೊಳ್ಳುತ್ತಿರೆ ಮತ್ತೆ ಭವಿಕ್ರೀಡಿತ ವೃತ್ತಂ. 2 ಲಘು ಗುರು, ಗುರು ಲಘು ಗುರು ಭಗಣ, ಗುರು ಲಘು ಗುರು ರಗಣ, ಲಘು 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 ನಗಣ, ಗುರು 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 ಮಗಣ, ಲಘು ಗುರು ಗುರು ಕೊನೆಗೆ ಗುರು ಗಣ ಮತ್ತು ಗುರು. ಪ್ರತಿ ಪಾದ 20 ಅಕ್ಷರಗಳನ್ನು ಹೊಂದಿದ್ದು ಸಂಸ್ಕೃತ ಕೃತಿ ಛಂದಸ್ಸಿಗೆ ಸೇರುವಂಥದ್ದು. ಪ್ರತಿ ಪಾದ 13ನೇ ಅಕ್ಷರಕ್ಕೆ ಇಲ್ಲಿ ಎತ್ತಿ ಬರುತ್ತೆ. ಪ್ರತಿ ಪಾದವು 2 ಲಘು ಮತ್ತು 2 ಗುರುವಿನಿಂದ ಆರಂಭವಾಗುತ್ತೆ. ಪ್ರತಿಯೊಂದು ಪಾದದಲ್ಲಿ ಸಭರನಮಯ ಎಂಬ 6 ಅಕ್ಷರಗಳು ಬಂದು ಕೊನೆಗೆ ಲಘು ಗುರು ಬರುತ್ತೆ, ನೋಡ್ಬೋದು. ಲಘು ಮತ್ತು ಗುರು ಬರುತ್ತೆ. ತತ್ವಸಹಿತವಾದ ಭಕ್ತಿಯನ್ನು ವ್ಯಕ್ತಪಡಿಸುವ ಸಮರ್ಥ ಮಾಧ್ಯಮವಾಗಿದೆ. ಸಂಬಂಧ ಮಧ್ಯ ಭವಿಕ್ರೀಡಿತ ವೃತ್ತ 2 ಲಘುವಿನ ಸ್ಥಾನದಲ್ಲಿ 1 ಗುರುವನ್ನು ಇರಿಸಿದರೆ ಶಾರ್ದೂಲ ವಿಕ್ರೀಡಿತ ವೃತ್ತ ಹಾಗೂ ಮಧ್ಯ ಭವಿಕ್ರೀಡಿತ ವೃತ್ತ ಗುರು ಲಘುಗಳ ಸಂಯೋಜನೆ ಒಂದೇ ರೀತಿಯಾಗಿರುತ್ತದೆ. 5ನೇದು ಸ್ರಗ್ಧರಾ ವೃತ್ತ. ತೋರಲ್ ಮಂ ರಂ ಭಯ ಮೂಯಗಣ ಮುಮ್ಮದೆ ತಾಂ ಸ್ರಗ್ಧರ ವೃತ್ತಮಕ್ಕುಂ. ಗುರು 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 3 ಗುರುವಿನಿಂದ ಕೂಡಿದ ಮಗಣ, ನಡುವೆ ಲಘು ಬಂದರೆ ರಗಣ. ಆರಂಭದಲ್ಲಿ ಗುರು
ಕೊನೆಗೆ 2 ಲಘು ಬಂದರೆ ಭಗಣ, 3 ಲಘುಗಳು ಬಂದರೆ ನಗಣ, ಲಘು 2 ಗುರುಗಳು ಬಂದರೆ ಯಗಣ, ಕೊನೆಗೆ 1 ಲಘು 1 ಗುರು, ಲಘು ಗುರು ಬಂದರೆ ಯಗಣ, ಲಘು ಗುರು ಬಂದರೆ ಯಗಣ. ಪ್ರತಿ ಪಾದ ಇಲ್ಲಿ ಕೂಡ ಲಕ್ಷಣ ನೋಡಿದ್ರೆ 21 ಅಕ್ಷರಗಳನ್ನು ಹೊಂದಿರುತ್ತೆ. ಎಷ್ಟು? 21 ಅಕ್ಷರಗಳನ್ನು ಹೊಂದಿರುತ್ತೆ. ಸಂಸ್ಕೃತ ಪ್ರಕೃತಿ ಛಂದಸ್ಸಿಗೆ ಸೇರುವಂಥದ್ದು. ಇದು ಕೂಡ 7 ಅಕ್ಷರಗಳಿಗೊಮ್ಮೆ 3 ಬಾರಿ ಎತ್ತಿ ಬರುತ್ತೆ. ಎಷ್ಟು? 7 ಅಕ್ಷರಗಳಿಗೊಮ್ಮೆ 3 ಬಾರಿ ಎತ್ತಿ ಬರುತ್ತೆ. ಪ್ರತಿ ಪಾದ 4 ಗುರುವಿನಿಂದ ಆರಂಭವಾಗುತ್ತೆ. ಪ್ರತಿಯೊಂದು ಗುರು ಸಾಲಿನಲ್ಲಿ ಪಾದದಲ್ಲೂ ಮರಭನಯಮ ಯ ಎಂಬ 7 ಗಣಗಳು ಬರುತ್ತೆ. ಕೌತುಕ ಭಾವವನ್ನು ವ್ಯಕ್ತಪಡಿಸಲು ಸಮರ್ಥವಾದಂಥ ಮಾಧ್ಯಮ ಯಾವುದು ಅಂತ ಹೇಳಿದರೆ ಸ್ರಗ್ಧರ ವೃತ್ತ. ಇನ್ನು ಕೊನೆಯದಾಗಿ ಮಹಾಸ್ರಗ್ಧರ. ಸತತಂ ನಂ ಸಂ ರರಂಗಂ ನೆರೆದೆಸೆಯ ಮಹಾಸ್ರಗ್ಧರ ವೃತ್ತಮಕ್ಕುಂ. 2 ಲಘು 1 ಗುರುವಿನಿಂದ ಕೂಡಿದ್ರೆ ಸಗಣ, 2 ಗುರು 1 ಲಘುವಿನಿಂದ ಕೂಡಿದ್ರೆ ತಗಣ, 2 ಗುರು ಮತ್ತು 1 ಲಘುವಿನಿಂದ ಕೂಡಿದ್ರೆ ತಗಣ, 3 ಲಘುವಿನಿಂದ ಕೂಡಿದ್ರೆ ನಗಣ, 2 ಲಘು ಮತ್ತು 1 ಗುರು ಸಗಣ, 3 ಗುರು ರಗಣ, ನಗಣ, 1 ಲಘು 1 ಗುರು 1 ಲಘು 1 ಗುರುವಿನಿಂದ ಕೂಡಿದರೆ ರಗಣ, ಕೊನೆಗೆ 1 ಗುರು. ಇದರ ಲಕ್ಷಣವನ್ನು ನೋಡಿದರೆ 22 ಅಕ್ಷರಗಳನ್ನು ಹೊಂದಿರುತ್ತೆ. ಆಕೃತಿ ಛಂದಸ್ಸಿಗೆ ಸೇರಿರುವಂಥದ್ದು. 15ನೇ ಅಕ್ಷರಕ್ಕೆ ಎತ್ತಿ ಬರುತ್ತೆ. ಪ್ರತಿಯೊಂದು ಪಾದದಲ್ಲಿ 2 ಲಘು 3 ಗುರುವಿಂದ ಆರಂಭವಾದರೆ ಪ್ರತಿ ಪಾದ ಸತತ ನ ಸರರ ಎಂಬ 7 ಗಣಗಳು ಬಂದು ಕೊನೆಗೊಂದು ಗುರು ಬರುತ್ತೆ. ವೀರ ರಭಸ ರೌದ್ರ ಭಾವಗಳಿಗೆ ಇದು ಒಂದು ಸಮರ್ಥ ಮಾಧ್ಯಮವಾಗಿದ್ದು ಖ್ಯಾತ ಕರ್ನಾಟಕದಲ್ಲಿ ಅತ್ಯಂತ ಹಿರಿಯ ವೃತ್ತ ಯಾವುದಪ್ಪ ಅಂತ ಹೇಳಿದರೆ ಈ ಮಹಾಸ್ರಗ್ಧರ ವೃತ್ತ. ಯಾವುದು? ಹಿರಿಯ ವೃತ್ತ. ಕಿರಿಯ ವೃತ್ತ ಶಾರ್ದೂಲ ಅಂತ ಹೇಳ್ತಾ ಅದು 19 ಅಕ್ಷರಗಳು ಬರುತ್ತೆ. ಇಲ್ಲಿ 22 ಅಕ್ಷರಗಳನ್ನು ನಾವು ನೋಡ್ಬೋದು. ಇದರ ಸಂಬಂಧ ಏನು? ಸ್ರಗ್ಧರೆ ಮತ್ತು ಮಹಾಸ್ರಗ್ಧರದು. ಸ್ರಗ್ಧರೆ 1 ಗುರುವಿನಿಂದ ಆರಂಭವಾದರೆ ಮಹಾಸ್ರಗ್ಧರೆಯು 2 ಲಘುವಿನಿಂದ ಆರಂಭವಾಗಿ ಮುಂದಿನ ಗುರು ಲಘುಗಳು ಸಂಯೋಜನೆ ಒಂದೇ ರೀತಿಯಾಗಿರುತ್ತೆ. ಸೂತ್ರ. ಈ ಒಟ್ಟಾರೆ ನಾವು ವೃತ್ತಗಳ ಬಗ್ಗೆ ಸೂತ್ರವನ್ನು ಯಾವ ರೀತಿಯಾಗಿ ನಾವು ವೃತ್ತಗಳನ್ನು ನೆನಪಿಟ್ಕೋಬೇಕು ಅನ್ನೋದಕ್ಕೆ ಒಂದು ಸೂತ್ರವನ್ನು ನೋಡ್ಬೋದು. ಗುರು 1 ಉತ್ಪಲಂ, ಗುರು ಮೊದಲು 3 ಆಗಿ ಶಾರ್ದೂಲ, ಗುರು 4 ಆಗಿರಲ್ಲಂತೂ ಸ್ರಗ್ಧರೆ, ಲಘು ದ್ವಂದ್ವಂ ಗುರು ದ್ವಂದ್ವಂ ಆಗಿರೆ ಮತ್ತೆ ಲಘು ದ್ವಯ ತ್ರಿಗುರುವಿಂದ ಮಹಾಸ್ರಗ್ಧರ ಹರಿಣಾಕ್ಷಿ, ಲಘು 4 ಚಂಪಕ ಮಿವಾರ ಖ್ಯಾತಕ ಕರ್ನಾಟಕ ವೃತ್ತಂ ಅಂಥೇಳಿ ನಾವು ಈ ಸೂತ್ರದ ಮೂಲಕ ಈ 6 ವೃತ್ತಗಳನ್ನು ನಾವು ನೆನಪಿನಲ್ಲಿ ಯಾವುದು? ಉತ್ಪಲಮಾಲೆ, ಚಂಪಕಮಾಲೆ, ಶಾರ್ದೂಲ, ವಿಕ್ರೀಡಿತ, ಮತ್ತೆ ಭವಿಕ್ರೀಡಿತ, ಸ್ರಗ್ಧರೆ, ಮಹಾಸ್ರಗ್ಧರೆ, ಒಟ್ಟು 6 ವೃತ್ತಗಳನ್ನು ನಾವು ಈ ರೀತಿಯಾಗಿ ನಾವು ನೆನಪಿಟ್ಕೋಬೋದು. ಹಾಗಾದರೆ ಈ ವೃತ್ತಗಳನ್ನೇ ನಾವು ಎಷ್ಟನೇ ಅಕ್ಷರಗಳಿಗೆ ಗಣ ಬರುತ್ತೆ, ಇದು ಎತ್ತಿ ಬರುತ್ತೆ, ಒಟ್ಟು ಎಷ್ಟು ಅಕ್ಷರಗಳು ಅದು ಹಾಗೂ ಮತ್ತು ಇದು ಯಾವ ಛಂದಸ್ಸಿಗೆ ಸೇರಿದೆ ಹಾಗೂ ಇದರ ಭಾವ ಏನು ಮತ್ತು ಇದರ ಗಣಗಳು ಎಷ್ಟು ಅನ್ನೋದನ್ನು ನಾವು ಇಲ್ಲಿ ಕಾಲಮ್ನ ಮೂಲಕ ನೋಡ್ಬೋದು. ನೆನಪಿಟ್ಕೊಳ್ಳೋದಕ್ಕೆ ಇದೊಂದು ಈ ರೀತಿಯಾಗಿ ಮಾಡಲಾಗಿರುತ್ತೆ. ವೃತ್ತಗಳು ನೋಡ್ಬೋದು. ಇಲ್ಲಿ ವೃತ್ತಗಳು ಎಷ್ಟು? 6 ಯಾವುದು? ಉತ್ಪಲಮಾಲೆ. ಎಷ್ಟು ಅಕ್ಷರಗಳದವು? 20 ಅಕ್ಷರ. ಯತಿ ಎಷ್ಟು ಬರುತ್ತೆ? 9 ಮತ್ತು 11ನೇ ಅಕ್ಷರಕ್ಕೆ ಯತಿ ಬರುತ್ತೆ. ಛಂದಸ್ಸು ಕೃತಿ ಛಂದಸ್ಸಿಗೆ ಸೇರಿರುತ್ತೆ. ಇದರ ಭಾವ ಮೌಲ್ಯ ಏನು? ವೀರಾವೇಶ. ಗಣಗಳು ಯಾವ್ಯಾವು? ಭ ರ ನ ಭ ಭ ಬ ರ ಲ ಗುರು. ಚಂಪಕ 21 ಅಕ್ಷರ, 13 ಅಕ್ಷರಕ್ಕೆ ಯತಿಗಳು ಬರುತ್ತೆ. ಪ್ರಕೃತಿ ಛಂದಸ್ಸಿಗೆ ಸೇರಿದರೆ ಶೃಂಗಾರ ಮತ್ತು ಕರ್ಣ ಭಾವಕ್ಕೆ ಸೇರಿರುವಂಥದ್ದು ನ ಜ ಬ ಜ ಜ ಜಂಜಾರ, ಒಟ್ಟು 7ಗಳನ್ನು ನಾವು ನೋಡ್ಬೋದು. ಶಾರ್ದೂಲ 19 ಅಕ್ಷರಗಳು, 12ನೇ ಅಕ್ಷರಕ್ಕೆ ಯತಿ ಬರುತ್ತೆ. ಅತಿಧೃತಿ ಛಂದಸ್ಸಿಗೆ ಸೇರಿದೆ. ಇದರಲ್ಲಿ ಯಾವುದೇ ರೀತಿಯಂಥ ಭಾವ ಇಲ್ಲ. ಮ ಸ ಜ ಸ ತ ಎಂಬ 6 ಗಣಗಳನ್ನು ನಾವು ನೋಡ್ಬೋದು. ಮತ್ತು ಭವಿಕೃತದಲ್ಲಿ 20 ಅಕ್ಷರಗಳನ್ನು ಹೊಂದಿದೆ. 13ನೇ ಅಕ್ಷರಕ್ಕೆ ಯತಿ ಬರುತ್ತೆ. ಕೃತಿ ಛಂದಸ್ಸಿಗೆ ಸೇರಿದೆ. ತತ್ವ ಸಹಿತ ಭಕ್ತಿಯನ್ನು ವೀರ ಭಾವಕ್ಕೆ ಸೇರಿದೆ. ಸ ಭ ರ ಮ ಮೂಯ ಗಣ 6 ಗಣಗಳನ್ನು ಹೊಂದಿರುವಂಥದ್ದು. ಸ್ರಗ್ಧರ 21 ಅಕ್ಷರ, 7 ಅಕ್ಷರಕ್ಕೊಮ್ಮೆ 3 ಯತಿಯನ್ನು ನಾವು ಕಾಣ್ಬೋದು. ಪ್ರಕೃತಿ ಛಂದಸ್ಸಿಗೆ ಸೇರಿದೆ. ಕೌತುಕ ಭಾವನ ಹೊಂದಿರುವಂಥದ್ದು. ಮರನ ಭಯ ಗಣ, ಒಟ್ಟು 7 ಗಣಗಳನ್ನು ನಾವು ಇಲ್ಲಿ ನೋಡ್ಬೋದು. ಮಹಾಸ್ರಗ್ಧರೆ 22 ಅಕ್ಷರಗಳು, 15ನೇ ಅಕ್ಷರಕ್ಕೆ ಆಕೃತಿ ಛಂದಸ್ಸಿಗೆ ಸೇರಿದೆ. ವೀರ ರಭಸ ರೌದ್ರ ಮೌಲ್ಯಕ್ಕೆ ಸೇರಿರುವಂಥದ್ದು. ಹಾಗೂ ಸತತ ಸನರ ಎಂಬ 7 ಗಣಗಳನ್ನು ನಾವು ನೋಡ್ಬೋದು. ಸಂಸ್ಕೃತದಲ್ಲಿ ಒಟ್ಟು 36 ಛಂದಸ್ಸುಗಳಿಂದ ಉಂಟಾಗುವ ವೃತ್ತಗಳನ್ನು ಸಂಖ್ಯೆ ಈ ರೀತಿಯಾಗಿ ನಾವು ಒಟ್ಟು ಛಂದಸ್ಸನ್ನು ನೋಡ್ಬೋದು. ಛಂದಸ್ಸಿನಲ್ಲಿ ಬರುವಂಥ ಈ ಖ್ಯಾತ ಕರ್ನಾಟಕ ವೃತ್ತಗಳ ಬಗ್ಗೆ ನಾವು ಈ ಸೂತ್ರದ ಮೂಲಕ ಹೇಗೆ ನೆನಪಿಟ್ಕೋಬೇಕು ಎಂಬುದನ್ನು ನಾವು ನೋಡಿದ್ವಿ. ಮುಂದಿನ ಒಂದು ತರಗತಿಯಲ್ಲಿ ನಾವು ಅಂಶಗಳ ಬಗ್ಗೆ ನೋಡ್ತಾ ಹೋಗೋಣ. ಅಂಶಗಣದಲ್ಲಿ ಬರುವಂಥ ರುದ್ರಗಣ, ಬ್ರಹ್ಮಗಣ, ವಿಷ್ಣುಗಣ ಮತ್ತು ರುದ್ರಗಣ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿಗೆ ಈ ಕ್ಲಾಸನ್ನು ಇಲ್ಲಿ ಮುಗಿಸೋಣ. ಧನ್ಯವಾದಗಳು.